ಹಾಯ್ ವೆಲ್ಕಮ್ ಟು ಚಾಯ್ ಅಲಾಕ್ಸ್. ಇವತ್ತು ಪರಂಗಿ ಹಣ್ಣಿನ ಹಲ್ವಾ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಸಾಮಾನ್ಯವಾಗಿ ನಾವು ಮಾವಿನ ಹಣ್ಣು ಇಲ್ಲ ಕ್ಯಾರೆಟ್ಲೆ ಹಲ್ವಾನೋ ಇಲ್ಲ ಪುಡ್ಡಿಂಗೋ ಮಾಡಿರ್ತೀವಿ. ಪರಂಗಿ ಹಣ್ಣಲ್ಲಿ ಮಾಡಿ ನೋಡಿ ಒಂದು ಸಲ, ತುಂಬ ಚೆನ್ನಾಗಿ ಟೇಸ್ಟಾಗಿದೆ, ತುಂಬ ಸಾಫ್ಟಾಗಿ ಬಂದಿದೆ. ಖಂಡಿತ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಒಂದು ಚಿಕ್ಕ ಪರಂಗಿ ಹಣ್ಣು, ಚೆನ್ನಾಗಿ ಹಣ್ಣಾಗಿರೋ ಪರಂಗಿ ಹಣ್ಣು ತೊಗೊಳ್ಳಿ. ಅದನ್ನು ಬೀಜ ಎಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ನೀಟಾಗಿ ರುಬ್ಕೊಂಬರ್ತಾಯಿದ್ದೀನಿ. ಸ್ವಲ್ಪ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ, ರುಬ್ಕೊಳ್ಳೋಕೆ ಈಸಿ ಆಗುತ್ತೆ. ನೈಸಾಗಿ ರುಬ್ಕೊಂಡು ಬನ್ನಿ. ಅದು ನೈಸಾಗಿ ರುಬ್ಕೊಂಡ್ರೆ ಸ್ವಲ್ಪ ಗಂಟೆಲ್ಲ ಏನೂ ಇರಲ್ಲ. ಆದರೂ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಅದನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೋತಾ ಇದ್ದೀನಿ. ಏಕೆಂದರೆ ಏನಾದ್ರು ಸಪೋಸ್ ಫುಲ್ ರುಬ್ಬಿಲ್ಲ ಅಂದರೆ ನೋಡಿ ಅಲ್ಲಲ್ಲಿ ಸ್ವಲ್ಪ ಅದು ರುಬ್ಬಿಲ್ಲ ಸಿಪ್ಪೆ, ಅದರಿಂದ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡ್ಬಿಟ್ರೆ ಒಳ್ಳೆಯದು, ನೀವು ಸೋಸ್ಕೊಳ್ಳಿ, ಆಗ ನಮಗೆ ಹಲ್ವಾದಲ್ಲಿ ಗಂಟೇನು ಸಿಗಲ್ಲ. ಅದಕ್ಕೆ ಸೋಸ್ಕೊತಾ ಇದ್ದೀನಿ ನಾನು. ಇದು ಸೋಸಾದಮೇಲೆ ಈಗ ನಾನು ಬೆಲ್ಲದ ಪುಡಿ ಒಂದು 3-4 ಸ್ಪೂನ್ ಅಷ್ಟು ಬೆಲ್ಲದ ಪುಡಿನ ನೀರಲ್ಲಿಟ್ಟು ಕರಗಿಸ್ಕೊತಾ ಇದ್ದೀನಿ, ಬಿಸಿ ಮಾಡ್ಕೊತಾ ಇದ್ದೀನಿ. ನೀವು 4 ಸ್ಪೂನ್ ಇಲ್ಲ 5 ಸ್ಪೂನ್ ಹಾಕೋತೀವಿ ಅಂದರೆ ನಿಮಗೆ ಬಿಟ್ಟಿದ್ದು. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಸೇರಿಸ್ಕೊಳ್ಳಿ. ಇಲ್ಲ ಸಕ್ಕರೆಯಲ್ಲಿ ಮಾಡ್ತೀವಿ ನಾವು ಅಂದರೂ ನೀವು ಸಕ್ಕರೆಯಲ್ಲೂ ಮಾಡ್ಕೋಬೋದು. ನಾನು ಬೆಲ್ಲ ಸ್ವಲ್ಪ ಹೆಲ್ತ್ಗೊಳ್ಳೋದು ಅಂದ್ಬಿಟ್ಟು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ. ಇದೇನು ಪಾಕದ ಥರ ಬರಬೇಕಾಗಿಲ್ಲ. ಬೆಲ್ಲ ಎಲ್ಲ ಕರಗಿ ಏನಾದ್ರು ಡಸ್ಟ್ ಇದ್ದರೆ ನಾವು ಸೋಸ್ಕೋಬೇಕಲ್ವ, ಅದಕ್ಕೋಸ್ಕರ ಸುಮ್ಮನೆ ಒಂದು 2 ಸೆಕೆಂಡು ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಿದ್ಮೇಲೆ ಅದನ್ನು ಅಷ್ಟೇ ಈ ಪರಂಗಿ ಹಣ್ಣಿನ ಮಿಶ್ರಣಕ್ಕೆ ಸೋಸ್ಕೋತಾ ಇದ್ದೀನಿ. ಡಸ್ಟ್ ಏನಾದ್ರು ಇದ್ದರೆ ಹೋಗಲಿ ಅಂದ್ಬಿಟ್ಟು ಸೋಸ್ಬಿಟ್ಟು ನೀಟಾಗಿ ಪರಂಗಿ ಹಣ್ಣಿಗೂ ಬೆಲ್ಲನೂ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಆದಮೇಲೆ ನಾನು ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ಇದನ್ನು ಬಿಸಿ ಮಾಡೋಕ್ಕೆ ಇಡ್ತೀನಿ. ಇದೊಂದು ಕುದಿ ಬರಬೇಕು. ಇದೊಂದು ಕುದಿ ಬಂದಮೇಲೆ ನಾವು ಇದಕ್ಕೆ ಕಾರ್ನ್ಫ್ಲವರ್ ಆ್ಯಡ್ ಮಾಡಬೇಕಾಗುತ್ತೆ, ಹಿಟ್ಟನ್ನು. ಅದರಿಂದ ಇದನ್ನು ಈಗ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಕೈ ಬಿಡದೆ ಇದನ್ನು ಆಡಿಸ್ಬೇಕು, ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದು ಒಂದು ಕುದಿ ಬರಲಿ ಅಷ್ಟರಲ್ಲಿ ನಾವು ಒಂದು 3-4 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ಲದೆ ಇರೋಂಗೆ ನೀಟಾಗಿ ಕಲಸಿಟ್ಕೊಳ್ಳೋಣ. ಇದು ಹಾಕಿದ್ರೆ ನಮಗೆ ಅದು ಹಲ್ವಾ ಸ್ವಲ್ಪ ಗಟ್ಟಿಗೆ ಬರುತ್ತೆ. ಅದರಿಂದ ಕಾರ್ನ್ಫ್ಲವರ್ ಹಿಟ್ಟನ್ನು ನೀಟಾಗಿ ಕಲಸಿ ಎಲ್ಲೂ ಗಂಟಿಲ್ಲದೆ ಇರೋಂಗೆ ನೀಟಾಗಿ ಕಲಸಿಟ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಈಗ ಕುದಿ ಬಂದಿದೆ ಪರಂಗಿ ಹಣ್ಣೆಲ್ಲ. ಈಗ ಈ ಟೈಮಿನಲ್ಲಿ ನಾವು ಕಾರ್ನ್ಫ್ಲವರ್ ಹಿಟ್ಟನ್ನು ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡಿ ತಕ್ಷಣ ಕೈ ಆಡಬೇಕು. ಕಾರ್ನ್ಫ್ಲವರ್ ಹಿಟ್ಟು ಹಾಕಿದ್ಮೇಲೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ. ನೋಡಿ ಎಷ್ಟು ಬೇಗ ಗಟ್ಟಿ ಆಗೋಯಿತು. ಅದರಿಂದ ಇದನ್ನು ಕೈ ಬಿಡದೆ ನೀವು ಆಡಿಸ್ತಾನೇ ಇರಬೇಕು. ತಳ ಇಟ್ಕೊಳ್ದೆ ಇರೋಂಗೆ ಲೋ ಫ್ಲೇಮ್ಲೋ ಇಲ್ಲ ಮೀಡಿಯಮ್ ಫ್ಲೇಮ್ಲೋ ಇಟ್ಕೊಂಡು ಒಂದು 15-20 ನಿಮಿಷ ನೀವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಹಾಗಾದರೆ ಅದು ಗಟ್ಟಿ ಆಗೋದು. ಮಧ್ಯೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ. ನಾವು ಮೈಸೂರು ಪಾಕಕ್ಕೆ ಹೆಂಗೆ ಸೇರಿಸ್ತೀವೋ ಆ ಥರ ಒಂದು 3-4 ಸ್ಪೂನಷ್ಟು ಹಾಕ್ಕೊಳ್ಳಿ. ತುಪ್ಪ ಹಾಕೋದಷ್ಟು ಟೇಸ್ಟಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಕೈ ಆಡ್ತಾನೆ ಇರಿ, ಕೈ ಬಿಡಬೇಡಿ, ಏಕೆಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಚೆನ್ನಾಗಿರುತ್ತೆ, ಟೇಸ್ಟಾಗೂ ಇರುತ್ತೆ, ಸ್ವಲ್ಪ ಸ್ಮೆಲ್ಲಾಗೂ ಇರುತ್ತೆ ಅಂದ್ಬಿಟ್ಟು ನಾನು ಈಗ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ನೋಡಿ ನೀಟಾಗಿ ಎಲ್ಲ ಗಟ್ಟಿಯಾಗಿ ಬರ್ತಾಯಿದೆ. ಇದು ತುಪ್ಪ ಎಲ್ಲ ಈಗ ಮೇಲೆ ಕಾಣಿಸ್ತಾ ಇದೆ. ಆ ರೀತಿ ಇದು ಹಲ್ವಾ ರೀತಿ ಗಟ್ಟಿ ಆಗಬೇಕು. ಇದು ಚೆನ್ನಾಗಿ ಗಟ್ಟಿ ಆದಮೇಲೆ ನಾವು ಒಂದು ಪ್ಲೇಟ್ಗೆ ತುಪ್ಪನ ಸವರಿಟ್ಬಿಟ್ಟಿದ್ದೀನಿ. ಅದಕ್ಕೆ ಈಗ ಈ ಮಿಶ್ರಣನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಆಗಂಗೆ ಚೆನ್ನಾಗಿ ಇದು ಮಾಡ್ಕೋಬೇಕು. ಗಟ್ಟಿ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ನಾನು ಎಲ್ಲ ನೀಟಾಗಿ ಒಂದು ಸಮ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಒಂದು 45-50 ನಿಮಿಷ, ಇಲ್ಲಾಂದರೆ 1 ಗಂಟೆ ಟೈಮ್ ಅದನ್ನ ಇಟ್ಬಿಡಿ. ಫ್ರಿಜ್ಜಲ್ಲಿ ಏನೂ ಇಡಬೇಕಾಗಿಲ್ಲ. ನಾವು ಹೊರಗಡೆ ಇಟ್ಟರೆ ಅದು ಕಟ್ ಮಾಡ್ಬೋದು. ನಾನು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಒಂದು 50 ನಿಮಿಷ ಹೊರಗಡೆ ಇಟ್ಟಿದ್ದೆ. 1 ಗಂಟೆ ಟೈಮ್ ಇಟ್ಟರೆ ಸಾಕು. ನೋಡಿ ಈ ಥರ ಕಟ್ ಮಾಡ್ಬೋದು. ನೀಟಾಗಿ ಕಟ್ ಮಾಡೋಕ್ಕೆ ಬರುತ್ತೆ. ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಈ ರೀತಿ ಸ್ಕ್ವೇರಾಗಿ ಕಟ್ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿ. ನೋಡಿ ತೋರಿಸ್ತಾ ಇದ್ದೀನಲ್ವ, ಮುರಿದ್ರೂ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ಅಂತ. ತುಂಬ ಚೆನ್ನಾಗಿದೆ.
ಖಂಡಿತ ನೀವೆಲ್ಲ ಟ್ರೈ ಮಾಡಿ ನೋಡಿ. ಒಂದು ಬಾಕ್ಸ್‌ಲ್ ಹಾಕಿ ಇಟ್ಕೊಂಡ್ರೆ ಮಕ್ಕಳು ಏನಾದ್ರು ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ, ಇಲ್ಲ ದೊಡ್ಡವ್ರಿಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಅದು ಇದು ನಾವು ತಿನ್ನೋ ಬದಲು ಬೆಲ್ಲದಲ್ಲಿ ಪರಂಗಿ ಹಣ್ಣು ತುಂಬ ಹೆಲ್ತಿ. ಇದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಒಂದು ಸಲ ಪರಂಗಿ ಹಣ್ಣಿನ ಹಲ್ವಾ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.